ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಪ್ರಜ್ವಲ್ ರೇವಣ್ಣ ಏನು ವಿಚಾರ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಯಾವ ವಿಚಾರಕ್ಕೆ ಅವರು ಬಂಧಿತರಾಗಿದ್ದಾರೆ, ಯಾವ ಕಾರಣಕ್ಕೆ ಅವರು ಜೈಲಲ್ಲಿದ್ದಾರೆ, ಏನು ಪ್ರಕರಣ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಬಹುತೇಕರು ಅದ್ರ ಬಗ್ಗೆ ಒಂದಿಷ್ಟು ನಾವಿಲ್ಲಿ ಗಮನಿಸ್ತಾ ಹೋಗಲೇಬೇಕಾದಂಥದ್ದು. ಇದಕ್ಕಿಂತ ಭಯಂಕರವಾದಂಥದ್ದು ಪ್ರಜ್ವಲ್ ರೇವಣ್ಣ ಕಥೆ ಏನು ಕೇಳಿದ್ರಲ್ಲ, ಇದರಿಗಿಂತ ಭಯಂಕರ ಒಂದು 100 ಪಟ್ಟು ಅಂತಲೇ ಹೇಳಬಹುದು. ತುಂಬ ಭಯಂಕರ ಮತ್ತು ವಿಚಿತ್ರವಾದಂಥ ಘಟನೆ. ಆ ಒಂದು ವ್ಯಕ್ತಿಯ ಕ್ರೂರತೆ, ಆ ವ್ಯಕ್ತಿಯ ಒಂದು ಮನಸ್ಥಿತಿ, ಅದರಲ್ಲೂ ಕೂಡ 19 ವರ್ಷದ ವಯಸ್ಸಿನ ಯುವಕ ಈ ರೀತಿಯಾಗಿ ತೊಡಗಿಕೊಳ್ಳುವಂಥದ್ದು ಅದು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಸದ್ಯಕ್ಕೆ ಹುಟ್ಟುಕೊಂಡು ಬಿಡುತ್ತೆ. ಆ ಒಂದು ಪ್ರಕರಣದ ಬಗ್ಗೆ ಗಮನಿಸ್ತಾ ಹೋಗೋಣ. ಆರಂಭದಲ್ಲಿ ನಾವು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಒಂದಿಷ್ಟು ಈ ಸಂದರ್ಭಕ್ಕೆ ಮೆಲುಕನ್ನು ಹಾಕಲೇಬೇಕು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಏನು ಅಂತಂದರೆ, ಅನೇಕರನ್ನು ಬಳಸಿಕೊಂಡಿದ್ದಾರೆ ಅನ್ನುವ ರೀತಿಯಲ್ಲಿ ಕೆಲಸದವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅಥವಾ ಮತ್ತೊಬ್ಬರು ಮಗದೊಬ್ಬರು ಇಂಥವ್ರನ್ನೆಲ್ಲರನ್ನು ಕೂಡ ಬಳಸ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇತ್ತು. ಯಾವ ವಿಚಾರಕ್ಕೆ ಬಳಸ್ಕೊಂಡಿದ್ರು, ಏನು ಎಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ಈಗ ಅದೇ ರೀತಿಯಾಗಿ ಬರೋಬ್ಬರಿ 180 ಯುವತಿಯರನ್ನು, ಅದರಲ್ಲೂ ಕೂಡ ಅಪ್ರಾಪ್ತೆಯರನ್ನು, ಬಹುತೇಕರು ಅಪ್ರಾಪ್ತಿಯರು ಅವರೆಲ್ಲರನ್ನು ಕೂಡ ಬಳಕೆ ಮಾಡಿಕೊಂಡಿರುವಂಥದ್ದು, ಜೊತೆಗೆ 350 ವಿಡಿಯೋಗಳು ರೆಕಾರ್ಡನ್ನು ಮಾಡಿಕೊಂಡಿರುವಂಥದ್ದು. ಆ ಯುವತಿಯರನ್ನು ಅಥವಾ ಅವರ ಜೊತೆಗೆ ಏಕಾಂತದಲ್ಲಿರುವಂಥದ್ದು ಅಥವಾ ಖಾಸಗಿ ವಿಡಿಯೋಗಳು ಇಂಥದ್ದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ತನ್ನಲ್ಲಿ ಸೆರೆ ಇಟ್ಕೊಂಡಿರುವಂಥದ್ದು. ಅದಾದ ಬಳಿಕ ಅವರನ್ನು ಟ್ರೋಲ್ ಮಾಡೋದು ಅಥವಾ ಅವರನ್ನು ಭಯಪಡಿಸುವಂಥದ್ದು, ಅವರಿಗೆ ಬೆದರಿಕೆ ಹಾಕುವಂಥದ್ದು, ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದಂಥ ವ್ಯಕ್ತಿ ಆತ. ಕೇವಲ ಆತನಿಗೆ 19 ವರ್ಷ. ಹಾಗಾದರೆ ಏನಿದು ಘಟನೆ? ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದರಲ್ಲೂ ಕೂಡ ಪೋಷಕರಾಗಿದ್ದರೆ ಈ ಒಂದು ವಿಡಿಯೋನ ನೀವು ಖಂಡಿತವಾಗಿಯೂ ನೋಡಲೇಬೇಕು. ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಟ್ಯೂಷನ್ಗೆ ಹೋಗ್ತಾರೆ, ಅಥವಾ ಫ್ರೆಂಡ್ ಮನೆಗೆ ಹೋಗ್ತಾರೆ, ಹಾಗೆ ಈಗ ಅಂತ ಎಲ್ಲರೂ ಕೂಡ ನಂಬ್ಕೊಂಡು ಬಿಟ್ಟಿರ್ತಾರೆ. ಆದರೆ ಅಲ್ಲಿ ಆಗುವಂಥ ಅನಾಹುತಗಳ ಬೇರೆ, ಅವರಿಗೆ ಗೊತ್ತಿಲ್ಲದೇನೋ ಇನ್ನೇನೋ ನಡೆದು ಹೋಗಿಬಿಡ್ತಾವೆ. ಹಾಗಾಗಿ ಪೋಷಕರು ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಇದರಿಂದ ನಿಮಗೂ ಒಂದು ಹೆಲ್ಪ್ ಆಗಬಹುದು. ಹೇಗೆಲ್ಲ ವ್ಯವಹಾರಗಳು, ಹೇಗೆಲ್ಲ ಒಂದು ವ್ಯವಸ್ಥೆಗಳು ನಮ್ಮ ಸಮಾಜದಲ್ಲಿ ಇದ್ದಾವೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಬಹುದು. ಹಾಗಾಗಿ ಈ ಒಂದು ವಿಡಿಯೋನ ಸಾಧ್ಯವಾದರೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಸ್ನೇಹಿತರೆ, ಮೂಲತಃ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಹಾರಾಷ್ಟ್ರದ ಅಮರಾವತಿ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ ಇದು. ಸೊ ಬಹುತೇಕರು ಈ ಹಿಂದೆಯೂ ಕೂಡ ಈ ಘಟನೆ ಕುರಿತಾಗಿ ಮಾಹಿತಿಯನ್ನು ಕೂಡ ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ. ಬರೋಬ್ಬರಿ 180 ಯುವತಿಯರು, ಅದರಲ್ಲೂ ಕೂಡ ಬಹುತೇಕರು ಅಪ್ರಾಪ್ತರು. ಅಂತ ಹಾಗೆ ಈ ವ್ಯಕ್ತಿಯ ಬಗ್ಗೆ ನಾವು, ಅಥವಾ ಈ ಒಂದು ಹಂತಕ ಅಥವಾ ಈ ಒಂದು ಕ್ರೂರಿ ಅಥವಾ ಒಂದು ಕೊಳಕು ಮನಸ್ಥಿತಿಯ ವ್ಯಕ್ತಿ ಯಾರು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಗಮನಿಸೋದಾದ್ರೆ, ಈ ವ್ಯಕ್ತಿ ಮೂಲತಃ ಅಮರಾವತಿಯ ಪರತ್ವಾಡ ಪ್ರದೇಶದಲ್ಲಿ ವಾಸವಾಗಿರುವಂಥ ಅಯಾನ್ ಅನ್ನುವಂಥ ಮುಸಲ್ಮಾನ್ ಧರ್ಮಕ್ಕೆ ಸೇರಿದಂಥ ವ್ಯಕ್ತಿ. ಈತ ಬಹುತೇಕ ಟಾರ್ಗೆಟ್ ಮಾಡ್ತಾ ಇದ್ದದ್ದು ಹೆಣ್ಣು ಮಕ್ಕಳನ್ನು, ಅದರಲ್ಲೂ ಕೂಡ ಅಪ್ರಾಪ್ತರನ್ನು. ಅದು ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ದ, ಏನೆಲ್ಲ ಸಂಚು ಹಾಕ್ತಾ ಇದ್ದ, ಹೇಗೆಲ್ಲ ಅವರನ್ನು ಬಲೆಗೆ ಬೀಳಿಸ್ಕೊಳ್ತಾ ಇದ್ದ, ಅವರಿಗೆ ಹೇಗೆಲ್ಲ ಒಂದು ಮನವನ್ನು ಒಲಿಸ್ತಾ ಇದ್ದ ಎಂಬುದನ್ನು ಕೂಡ ನಾವು ಈ ಸಂದರ್ಭಕ್ಕೆ ಗಮನಿಸ್ತಾ ಹೋಗೋಣ. ಆರಂಭದಲ್ಲಿ ನಾನು ಹೇಳಿದೆ, ಕೇವಲ ಈತನಿಗೆ 19 ವರ್ಷ. ಇಲ್ಲಿ ಈ ವ್ಯಕ್ತಿ AIMIM ಅನ್ನುವಂಥ ಒಂದು ಏನು ಪಕ್ಷ ಇದೆ, ಆ ಪಕ್ಷದಲ್ಲಿ ಸೋಷಿಯಲ್ ಮೀಡಿಯಾವನ್ನು ನೋಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಂತೆ. ಈಗ ಬಹುತೇಕ ಅವರು ಹೇಳ್ತಾ ಇರುವಂಥದ್ದು, ನಾವು ಆತನ ತೆಗೆದಾಕ್ಬಿಟ್ಟಿದ್ವಿ, ಆಗ್ಲೇನೆ ತೆಗೆದಾಕ್ಬಿಟ್ಟಿದ್ವಿ, ಅವನ ಬಿಹೇವಿಯರ್ ನಮಗೆ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ, ಹಾಗೆ ಹೀಗೆ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಅದನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ಈ ವ್ಯಕ್ತಿ ಹೇಗೆ ಎಲ್ಲವರನ್ನು ಪರಿಚಯ ಮಾಡ್ಕೊತಿದ್ದ, ಅದರಲ್ಲೂ ಕೂಡ 180 ಹೆಣ್ಣು ಮಕ್ಕಳ ಜೊತೆ ಈ ರೀತಿಯಾಗಿ ನಡೆದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ, ಅವ್ರನ್ನೆಲ್ಲರೂ ಕೂಡ ಪರಿಚಯ ಮಾಡಿಕೊಳ್ಳೋದಕ್ಕಾದ್ರೂ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಸಹಜವಾಗಿ ಕಾಡುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ಸಂದರ್ಭಕ್ಕೆ ಗಮನಿಸೋದಾದ್ರೆ, ಈತನ ಒಂದು ಕೆಲಸ ಏನು ಅಂತಂದ್ರೆ, ಸೋಷಿಯಲ್ ಮೀಡಿಯಾ, ಸ್ನ್ಯಾಪ್ಚಾಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಅಥವಾ ಬೇರೆ ಬೇರೆ ಆಕ್ಟಿವ್ ಆಗಿರೋದಕ್ಕೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರುವಂಥ ಸೋಷಿಯಲ್ ಮೀಡಿಯಾಗಳು ಏನೆಲ್ಲ ಇದ್ದಾವೋ ಅವುಗಳನ್ನೆಲ್ಲವನ್ನು ಕೂಡ ಈತ ಬಳಸ್ತಾ ಇದ್ದ. ಅದರಲ್ಲೇ ಪರಿಚಯವನ್ನು ಕೂಡ ಮಾಡ್ಕೊಂಡು ಬಿಡ್ತಿದ್ದ. ಯಾರು ಸಿಗ್ತಾರೆ ಅವ್ರಿಗೆಲ್ಲರಿಗೂ ಮೆಸೇಜ್ ಹಾಕೋದು, ಮೆಸೇಜನ್ನು ಯಾವ ರೀತಿಯಾಗಿ ಹಾಕ್ತಾ ಇದ್ದ ಅಂತಂದರೆ, ತಾನೊಬ್ಬ ಯಾವುದೋ ಒಂದು ಉತ್ತಮ ಕುಟುಂಬದವನು ಅಥವಾ ಹೈಫೈ ಜೀವನ ಇದ್ದಂಥ ವ್ಯಕ್ತಿ, ಹಾಗಾಗಿ ನನ್ನನ್ನು ಅಥವಾ ನನಗೆ ಹಾಗಿದೆ ಹೀಗಿದೆ, ನಾನು ಹಾಗೆಲ್ಲ ಮಾಡಿದ್ದೀನಿ ಹೀಗೆಲ್ಲ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ಳುವಂಥದ್ದು. ಜೊತೆಗೆ ಅವರಿಗೆ ಕಾಸ್ಟ್ಲಿ ಗಿಫ್ಟ್ ಕೊಡಬೇಕು, ಅಥವಾ ಅವರಿಗೆ ನಿನಗೇನೋ ಕಾಸ್ಟ್ಲಿ ಗಿಫ್ಟ್ ಕೊಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಮನವೊಲಿಸುವಂಥದ್ದು. ಬಹುತೇಕ ಏನು ಈ ವ್ಯಕ್ತಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೋ, ಅಥವಾ ಯಾವುದೋ ಒಂದು ಹೆಣ್ಣು ಮಗುವಿಗೆ ಈತ ಮೆಸೇಜ್ ಮಾಡ್ದ ಅಂತ ಅಂದ್ಕೊಳ್ಳಿ, ಆಕೆಯನ್ನು ಹೇಗೆ ಮಾಡಿ ಒಲಿಸಬೇಕು ಅಥವಾ ಅವಳನ್ನು ಹೇಗಾದರೂ ಮಾಡಿ ಬೆಲೆ ಕೆಡ್ಕೊಳ್ಬೇಕು, ಎಲ್ಲ ಐಡಿಯಾಗಳನ್ನು ಮಾಡ್ಕೊಳ್ತಾ ಇದ್ದ. ಆಕೆಗೆ ಏನು ಇಷ್ಟ ಎಂಬುದನ್ನು ತಿಳಿದುಕೊಳ್ತಾ ಇದ್ದ.
ಮೆಸೇಜ್ಗಳನ್ನ ಮಾಡ್ತಾ ಇದ್ದ. ಆರಂಭದಲ್ಲಿ ಫ್ರೆಂಡ್ ಅಥವಾ ಈ ರೀತಿ ಆಗ್ತಾ ಇತ್ತು. ಕೆಲವೊಂದಿಷ್ಟು ಜನರಿಗಂತೂ ಬ್ರದರ್ ಸಿಸ್ಟರ್ ಅನ್ನೋ ರೀತಿಯಲ್ಲಿ ಮೆಸೇಜ್ಗಳನ್ನ ಮಾಡಿಬಿಟ್ಟಿದ್ದಂತೆ. ನೀವು ನೋಡಿ, ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾ ಇದ್ದಂತೆ. ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಜೊತೆಗೆ ಮೆಸೇಜ್ ಅಂತದೆಲ್ಲವನ್ನು ಕೂಡ ಮಾಡ್ತಾ ಇದ್ದಂತೆ. ಬಹುತೇಕರು ಒಂದು ಏಜ್, ಇದರಲ್ಲೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಟೀನ್ ಏಜ್ ಅಂತ ಕರಿತೀವಿ ನಾವು. 13 ಇಂದ 19 ವರೆಗೂ ಏನಿದೆಯಲ್ಲ ಏಜು, ಈ ಟೀನ್ ಏಜ್ ಅಲ್ಲಿ ಅದು ಏನಾಗುತ್ತೋ ಗೊತ್ತಾಗೋದಿಲ್ಲ. ಹೆಣ್ಮಕ್ಳು ಕೂಡ ಬಹುತೇಕ ಅವರ ಕಂಟ್ರೋಲ್ಗೆ ಅವರೇ ಇರೋದಿಲ್ಲ ಅಂತಾನೆ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭಕ್ಕೆ ಎಲ್ಲರೂ ಹಾಗೆ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಹುತೇಕ ಆ ಸಂದರ್ಭದಲ್ಲಿ ಯಾವುದೋ ಒಂದು ಆಕರ್ಷಣೆ ಅನ್ನುವಂಥದ್ದಾಗಿರ್ಬೋದು, ಅಥವಾ ಇನ್ನೊಬ್ಬರ ಮೇಲೆ ಪ್ರೀತಿ, ಮೋಹ, ಇಂಥದ್ದೆಲ್ಲವೂ ಕೂಡ ಉಟ್ಕೊಳ್ಳುವಂಥ ಏಜ್ ಅದು. ಹಾಗಾಗಿ ಅದು ಅಸಹಜವಾಗಿ ಇರುವಂಥದ್ದು. ಈತನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದ. ತನ್ನ ಫೋಟೋ ಹ್ಯಾಂಡ್ಸಮ್ ಆಗಿರುವಂಥದ್ದು, ಅಥವಾ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿರುವಂಥದ್ದು, ಅಥವಾ ಹೈಫೈ ಆಗಿ ಕಾಣಿಸ್ಕೊಳ್ಳುವಂಥದ್ದು, ಒಳ್ಳೆಯ ಬಟ್ಟೆಗಳನ್ನು ಧರಿಸ್ಕೊಂಡಿರುವಂಥದ್ದು, ಈ ರೀತಿಯಾಗಿರುವಂಥ ಫೋಟೋಗಳನ್ನು ಕೂಡ ಈತ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇದ್ದ. ಇದರಿಂದ ಆ ಒಂದು ಏಜಲ್ಲಿ ಆ ಹೆಣ್ಮಕ್ಳು ಬಹುತೇಕ ಬಲಿಪಶು ಆಗಿಬಿಡ್ತಾರೆ. ಹಾಗೆ ಹೇಳೋದಕ್ಕೆ ಆಗೋದಿಲ್ಲ. ನಾನು ಆರಂಭದಲ್ಲೂ ಕೂಡ ಹೇಳಿದಾಗೆ ಈ ಟೀನ್ ಏಜಲ್ಲಿ ಅದು ಏನಾಗಿ ಬಿಡುತ್ತೆ ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅಂತ ಒಂದು ಏಜಲ್ಲಿ ಇದ್ದಂಥವ್ರನ್ನ ಪರಿಚಯ ಮಾಡ್ಕೊಳ್ತಾನೆ. ಅದಾದ ಬಳಿಕ ಹೇಗೆ ಮಾಡ್ತಾ ಇದ್ದ, ಅವ್ರ ಜೊತೆಗೆ ಹೇಗೆಲ್ಲ ವಿಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕೆ ಮುಂದೆ ಹಾಕ್ತಾ ಇದ್ದ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಕೆಲವೊಂದಿಷ್ಟು ಜನರನ್ನ ಹೇಗೆ ಬಳಸ್ಕೊಳ್ತಾ ಇದ್ದ ಅಂತಂದರೆ, ನಾನು ನಿನ್ನ ಟೂರ್ಗೆ ಕರ್ಕೊಂಡು ಹೋಗ್ತೀನಿ, ನನ್ನ ಹತ್ರ ದುಡ್ಡಿದೆ, ಹಾಗಿದೆ ಹೀಗಿದೆ ಅನ್ನೋ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ. ಖಾಸಗಿ ಹೋಟೆಲ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೂಮ್ಗಳನ್ನು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅದನ್ನೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ದ. ಮುಂಬೈಗೆ, ಪುಣೆಗೆ, ಈ ಕಡೆ ಕರೆದುಕೊಂಡು ಹೋಗ್ತಾ ಇದ್ದ. ಆ ಟ್ರಿಪ್ ಅನ್ನೋ ರೀತಿಯಲ್ಲಿ ಕರೆದುಕೊಂಡು ಹೋಗಿ ಅವ್ರ ಜೊತೆ ಏಕಾಂತದಲ್ಲಿ ಇರ್ತಾ ಇದ್ದ. ಅವ್ರಿಗೇ ಗೊತ್ತಿಲ್ಲದ ಹಾಗೆ ಅವರ ಖಾಸಗಿ ವಿಡಿಯೋಗಳನ್ನು ಈತ ರೆಕಾರ್ಡ್ ಮಾಡಿಕೊಂಡು ಬಿಡ್ತಾ ಇದ್ದ. ನೋಡಿ, ಯೋಚನೆ ಮಾಡಿ, ಆ ಏಜಲ್ಲಿ ಅದು ಹೇಗೆ ಈ ರೀತಿಯಾದಂಥ ಮನಸ್ಥಿತಿ ಆ ನಾಲಾಯಕನಿಗೆ ಬಂತೋ ಗೊತ್ತಿಲ್ಲ. ರೆಕಾರ್ಡ್ಗಳನ್ನು ಮಾಡ್ಕೊಳ್ತಾ ಇದ್ದ. ಅದಾದ ಬಳಿಕ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಕಳೆದ 3-4 ವರ್ಷದಿಂದಲೂ ಕೂಡ ಇದೇ ರೀತಿಯಾಗಿ ನಡೀತಾ ಇರುತ್ತೆ. ಆತನು ಕೂಡ ಅಪ್ರಾಪ್ತ ಇದ್ದಂಥ ಸಂದರ್ಭದಲ್ಲೂ ಕೂಡ ಈ ಘಟನೆಗಳು ನಡೀತಾ ಇರುತ್ತೆ. ಅದು ಯಾರ ಗಮನಕ್ಕೂ ಕೂಡ ಬಂದಿರೋದಿಲ್ಲ. ಇದು ಹೇಗೆ ಗಮನಕ್ಕೆ ಬಂತು, ಈ ವ್ಯಕ್ತಿ ಒಂದು ಕೊಳಕು ಬುದ್ಧಿ ಅದು ಹೇಗೆ ಪರಿಚಯ ಆಯಿತು ಸಮಾಜಕ್ಕೆ ಅನ್ನುವಂಥದ್ದು ನಿಮಗೆ ಒಂದು ಪ್ರಶ್ನೆ ಇರುತ್ತೆ. ಈ ಕುರಿತಾಗಿ ಕೂಡ ನಾವು ಗಮನಿಸ್ತಾ ಹೋಗೋಣ. ಈತ ಏನು ಮಾಡ್ತಾ ಇರ್ತಾನೆ ಅಂತಂದರೆ, ತನ್ನ ಒಂದು ಬಿಲ್ಡಪ್ ಕಟ್ಕೊಳ್ಳೋದಕ್ಕೆ, ಸ್ನೇಹಿತರಲ್ಲಿ ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ನನ್ನ ಜೊತೆಗೆ ಅಷ್ಟು ಜನ ಇದ್ದಾರೆ, ಇಷ್ಟು ಜನ ಹುಡುಗಿರಿದ್ದಾರೆ, ಹಾಗೆ ಹೀಗೆ ಅನ್ನುವಂಥದ್ದು ಈತನ ಮನಸ್ಸಲ್ಲಿ ಸಹಜವಾಗಿ ಓಡ್ತಾ ಇತ್ತು. ಹಾಗಾಗಿ ಒಂದು ಬೇರೆ ಬೇರೆ ವಾಟ್ಸಪ್ಗಳಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್ಗಳಲ್ಲಾಗಿರ್ಬೋದು, ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಗ್ರೂಪ್ಗಳನ್ನು ಈತ ಮಾಡಿಕೊಂಡಿದ್ದ. ಜೊತೆಗೆ ಆ ಖಾಸಗಿ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇದ್ದ. ಸ್ನೇಹಿತರ ಮುಂದೆ ಬಿಲ್ಡಪ್ ಕೊಡೋದಕ್ಕೋಸ್ಕರ ಫೋಟೋಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಅವುಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದ. ಬಹುತೇಕ ಎಲ್ಲರೂ ಕೂಡ ನಂಬಿಕೆದಸ್ತರೇ ಇರ್ತಾರೆ. ಅಂತಂದ್ರೆ ಸ್ನೇಹಿತರು ಅಂದ ತಕ್ಷಣ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಅಂತ ವಿಡಿಯೋಗಳನ್ನು ಅದರಲ್ಲೂ ಕೂಡ ಖಾಸಗಿ ವಿಡಿಯೋಗಳನ್ನು ಈತ ಶೇರ್ ಮಾಡ್ತಾನೆ ಅಂತಂದ್ರೆ ಬಹುತೇಕ ಆತ್ಮೀಯರೇ ಇರ್ತಾರೆ. ಒಂದು ರೀತಿಯಲ್ಲಿ ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತರು ಅಂತಾರಲ್ಲ, ಆ ರೀತಿಯಾಗಿ ಇರ್ತಾರೆ. ಅದು ಏನಾಗಿಬಿಡುತ್ತೆ ಅಂತಂದ್ರೆ, ದುರಾಶೆ ಮತ್ತು ಇನ್ನೇನೋ ಬೇರೆ ಬೇರೆ ಯೋಚನೆಗಳು ಎಲ್ಲರಲ್ಲೂ ಕೂಡ ಬಂದುಬಿಡ್ತವೆ. ಅದು ಹೇಳೋದಕ್ಕಾಗಲ್ಲ ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ಯೋಚನೆ ಬರುತ್ತೆ ಅಂತೇಳಿ. ಇಲ್ಲಿ ಕೂಡ ಆಗಿದ್ದು ಹಾಗೆ. ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಆತನೇ ಇವರಿಗೆ ಟ್ರೋಲ್ ಮಾಡೋದಕ್ಕೆ ಅಥವಾ ಇವನಿಗೆ ಭಯ ಪಡಿಸೋದಕ್ಕೆ ಶುರು ಮಾಡಿಬಿಡ್ತಾನೆ. ಏನು ಅಂತಂದರೆ, ಈ ವಿಡಿಯೋಗಳನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಬಿಡ್ತೀನಿ, ಇಲ್ಲ ಅಂತಂದರೆ ನೀನು ಆ ಒಂದು ಯುವತಿಯನ್ನು ನನ್ನ ಜೊತೆ ಕಳಿಸ್ಬೇಕು, ಇಲ್ಲ ಅಂತಂದರೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡೋ ಮೂಲಕ ನಿನ್ನ ಮಾನವನ್ನು ಹರಾಜಾಕಿಬಿಡ್ತೀನಿ, ನಿನಗೆ ಸಂಕಷ್ಟ ಎದುರಾಗಬಹುದು, ಈ ರೀತಿಯಾಗಿ ಭಯವನ್ನು ಪಡಿಸ್ತಾ ಇರ್ತಾನೆ. ಆರಂಭದಲ್ಲಿ ಒಂದಿಷ್ಟು ದಿನ ಈತನು ಕೂಡ ಸಜೆಸ್ಟ್ ಮಾಡ್ತಾ ಇರ್ತಾನೆ, ಯಾವ ಒಂದು ಹುಡುಗಿಯೇ ಬೇಕಂತ ಹೇಳ್ತಾ ಇರ್ತಾನೋ ಅವ್ರ ಜೊತೆಗೆ ಕಳಿಸುವಂಥದ್ದು. ಹುಡುಗಿಯರನ್ನು ಕೂಡ ಈತ ಯಾವ ರೀತಿಯಾಗಿ ಭಯಪಡಿಸಿಬಿಟ್ಟಿದ್ದ ಅಂತಂದರೆ, ನೀವು ಅವ್ರ ಜೊತೆ ಹೋಗಿಲ್ಲ ಅಂದರೆ ನಿಮ್ಮ ಖಾಸಗಿ ವಿಡಿಯೋಗಳನ್ನು ನಿಮ್ಮ ಟೀಚರ್ಸ್ಗಾಗಿರ್ಬೋದು, ಕುಟುಂಬದವರಿಗಾಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ಅಥವಾ ಯಾರಿಗೆ ಬೇಕಾದರೂ ನಾನು ಶೇರ್ ಮಾಡಿಬಿಡ್ತೀನಿ, ನಿಮ್ಮ ಮಾನ ಮರ್ಯಾದೆ ಎಲ್ಲವನ್ನು ಕೂಡ ಬೀದಿಗೆ ತಂದು ಬಿಡ್ತೀನಿ, ನೀನು ಅವನ ಜೊತೆ ಹೋಗಿ ಮಲ್ಕು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಈತ ಆ ಹೆಣ್ಣು ಮಕ್ಕಳನ್ನು ಭಯಪಡಿಸ್ತಾ ಇದೆ. ಇದು ಸ್ವಲ್ಪ ದಿನಗಳ ಕಾಲ ನಡೆದು ಹೋಗಿಬಿಡುತ್ತೆ. ಅದಾದ ಬಳಿಕ ಕ್ರೌರತೆ, ಆಸೆ, ದುರಾಸೆ ಇಂಥದ್ದೆಲ್ಲವೂ ಕೂಡ ಹೆಚ್ಚಾಗಿ ಬಿಡುತ್ತೆ. ಇದಾದ ಬಳಿಕ ಒಂದು ಸ್ನೇಹಿತ ಇರ್ತಾನಲ್ಲ, ಇಕ್ಬಾಲ್ ಖಾನ್ ಅನ್ನುವಂಥ ವ್ಯಕ್ತಿ, ಆತ ಏನು ಮಾಡಿಬಿಡ್ತಾನೆ ಅಂದರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋವನ್ನ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿ ಬಿಡ್ತಾನೆ. ಬಹುತೇಕರು ಇದು ಉದ್ದೇಶಪೂರ್ವಕವಾಗಿ ಶೇರ್ ಮಾಡಿದ್ದು ಅಂತಾರೆ, ಬಹುತೇಕರು ಇಲ್ಲ ಇದೇನೋ ಕೈತಪ್ಪಾಗಿರುವಂಥದ್ದು ಅಥವಾ ಅಚಾನಕ್ಕಾಗಿ ಶೇರ್ ಆಗಿರುವಂಥದ್ದು ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಯಾವುದು ಸರಿಯೋ ಯಾವುದು ತಪ್ಪೋ ಗೊತ್ತಿಲ್ಲ. ಬದಲಿಗೆ ಈ ನಾಲಾಯಕರು ಮಾಡಿದಂತೂ ಮಾತ್ರ ತಪ್ಪು, ಯಾರು ಕೂಡ ಕ್ಷಮಿಸಕ್ಕೆ ಆಗದೇ ಇರುವಂಥ ಘಟನೆ ಅಂತಾನೆ ಹೇಳ್ಬಹುದು. ಸೊ ಇದಾದ ಬಳಿಕ ಏನಾಗಿಬಿಡುತ್ತೆ ಅಂತಂದರೆ, ಶೇರ್ ಆಗ್ತಾ ಇದ್ದಾಗೆ ಅದು ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ನಿಮ್ಗೆ ಎಷ್ಟು ಸ್ಪೀಡು ಈಗೆಲ್ಲ ಇರುವಂಥದ್ದು ನಿಮ್ಗೆ ಗೊತ್ತಿದೆ. ಅದರಲ್ಲೂ ಕೂಡ ಈ ರೀತಿಯ ವಿಡಿಯೋಗಳು ಸಿಕ್ಕಿಬಿಟ್ರೆ ನಮ್ಮ ಜನ ಹರಿದು ತಿಂದು ಬಿಡ್ತಾರೆ. ಅಂತಂದರೆ ಎಷ್ಟು ವೇಗವಾಗಿ ಶೇರ್ ಮಾಡಿಬಿಡ್ತಾರೆ ಅಂತಂದರೆ, ಬಹುತೇಕ ವೇಗವಾಗಿ ಶೇರ್ ಆಗಿಬಿಡುತ್ತೆ. ಶೇರ್ ಆದ ಬಳಿಕ ಆ ಒಂದು ಪ್ರದೇಶದಲ್ಲಿ ಹಲ್ಲೋಲ ಕಲ್ಲೋಲ ಎಲ್ಲವೂ ಕೂಡ ಸೃಷ್ಟಿಯಾಗಿಬಿಡುತ್ತೆ. ಆ ಹೆಣ್ಣು ಮಗಳು ವಿಡಿಯೋವನ್ನು ಶೇರ್ ಮಾಡಿದಲ್ಲ, ಆಕೆಯೂ ಕೂಡ ಸ್ಥಳೀಯ ಒಂದು ಯುವತಿಯು ಕೂಡ ಆಗಿರ್ತಾಳೆ. ಹಾಗಾಗಿ ವಿಷಯ ತುಂಬ ಸ್ಪ್ರೆಡ್ ಆಗಿಬಿಡುತ್ತೆ, ಕುಟುಂಬದವರಿಗೂ ಹೋಗಿಬಿಡುತ್ತೆ. ಕುಟುಂಬದವರು ಏನು ಮಾಡೋದು ಅನ್ನುವ ರೀತಿಯಲ್ಲಿ
ಬಾಯಿ ಮುಚ್ಕೊಂಡು ಕುತ್ಕೊಂಡು ಬಿಡ್ತಾರೆ. ಒಂದು ಕಡೆ ಭಯ, ಒಂದು ಕಡೆ ಮರ್ಯಾದೆ ಹೋಯ್ತು ಅನ್ನುವಂಥ ಮನಸ್ಥಿತಿ, ಇಂಥದ್ದೆಲ್ಲವೂ ಕೂಡ ಅವರಲ್ಲಿ ಎದುರಾಗಿ ಬರುತ್ತೆ. ಇದನ್ನು ಅಲ್ಲಿನ ಸ್ಥಳೀಯ ಪಕ್ಷದ ವ್ಯಕ್ತಿಯೊಬ್ಬರು ಗಮನಿಸ್ತಾರೆ. ಸದ್ಯಕ್ಕೆ ಗಮನಿಸಿದ ಬಳಿಕ ಯಾಕೋ ಕ್ರೌರ್ಯತೆ ಇದೊಂದು ತುಂಬ ಹೆಚ್ಚಾಗಿಬಿಟ್ಟಿದೆ ಅಂತ ಕಾಣಿಸುತ್ತೆ. ಈತನ ಮೇಲೆ FIR ಆಗಬೇಕು ಅನ್ನೋ ರೀತಿಯಲ್ಲಿ ಸ್ಥಳೀಯ SP ಅವರನ್ನು ಕೂಡ ಸಂಪರ್ಕ ಮಾಡ್ತಾರೆ. SP ಅವರು ಕೂಡ ದೂರನ್ನು ಸ್ವೀಕಾರ ಮಾಡ್ತಾರೆ. ಆ ವ್ಯಕ್ತಿ ಎಲ್ಲಿ ಓಡಾಟ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ಹೇಗೆ ಬರ್ತಾನೆ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಅದಾದ ಬಳಿಕ ಆತನನ್ನು ಬಂಧಿಸೋದಕ್ಕೆ ಮುಂದಾಗ್ತಾರೆ. ಬಂಧಿಸಿದ ತಕ್ಷಣವೇ ಆತನ ಕೈಯಲ್ಲಿದ್ದ ಫೋನನ್ನು ವಶಪಡಿಸಿಕೊಂಡು ಬಿಡ್ತಾರೆ. ಯಾಕೆಂತಂದರೆ ಅವರಿಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಈ ವಿಡಿಯೋಗಳು ಆತನಿಂದಲೇ ಶೇರ್ ಆಗಿದ್ದಾವೆ, ಇನ್ನು ಬಹುತೇಕ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಗೊತ್ತಾಗಿ ಬಿಡುತ್ತೆ. ಗೊತ್ತಾದ ಬಳಿಕ ಆತನ ಫೋನನ್ನು ಕೂಡ ವಶಪಡಿಸಿಕೊಂಡು ಬಿಡ್ತಾರೆ. ಫೋನನ್ನು ವಶಪಡಿಸಿಕೊಂಡಂಥ ಸಂದರ್ಭದಲ್ಲೇ ಗೊತ್ತಾಗೋದು ಪೊಲೀಸರಿಗೂ ಕೂಡ ಒಂದು ಕ್ಷಣ ಭ್ರಮೆಯೋ ಅಥವಾ ನಿಜಾನೋ ಅನ್ನುವಂಥ ಅನುಮಾನ ಹುಟ್ಟುಕೊಂಡು ಬಿಡುತ್ತೆ. ಬಹುತೇಕ 350 ವಿಡಿಯೋಗಳು, ಅದರಲ್ಲೂ ಕೂಡ ಖಾಸಗಿ ವಿಡಿಯೋಗಳು, ಬೇರೆ ಬೇರೆ ಯುವತಿಯರ ಜೊತೆಗೆ ಈತ ಆ ಸಂಪರ್ಕದಲ್ಲಿ ಇರುವಂಥ ವಿಡಿಯೋಗಳು, ಬಹುತೇಕ ಅಲ್ಲಿನ ಸ್ಥಳೀಯ ಪೊಲೀಸರೇ ಶಾಕ್ ಆಗಿ ಬಿಡ್ತಾರೆ. ಈ ಘಟನೆ ಬೆಳಕಿಗೆ ಬಂದ ತಕ್ಷಣ ಆ ಒಂದು ಅಲ್ಲಿನ ಸರ್ಕಾರ ಅಥವಾ ಅಲ್ಲಿನ ಅಧಿಕಾರಿಗಳು ಇದರ ಮನೆಗೆ ಬೋಲ್ಡೋಜರನ್ನೇ ಹಚ್ಚಿ ಬಿಡ್ತಾರೆ. ಅಂತಂದರೆ ಎಂಥ ಒಂದು ಕ್ರೂರ ಕೆಲಸವನ್ನು ಈ ನಾಲಾಯಕ ಮಾಡಿದ್ದ ಅನ್ನೋದು ಇದರ ಮೇಲೇ ಸ್ಪಷ್ಟವಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿ ಬಿಡುತ್ತೆ. ಇಂಥದ್ದೊಂದು ಘಟನೆ ಇದೀಗ ನಮ್ಮ ದೇಶದಲ್ಲಿ ಅಥವಾ ದೇಶದ ವ್ಯಾಪ್ತಿಯಲ್ಲಿ ಚರ್ಚೆಗೆ ಈಡಾಗಿರುವಂಥ ಘಟನೆ ಇದು. ಇಂತಹ ಕ್ರೂರಿಗೆ, ಇಂತಹ ನಾಲಾಯಕನಿಗೆ ಅತ್ಯಂತ ಶಿಕ್ಷೆಯನ್ನು ಕೊಟ್ಟರು ಕೂಡ ಕಡಿಮೆ ಅಂತಲೇ ಹೇಳಬಹುದು. ಬಹುತೇಕ ನಾ ಈ ಒಂದು ವಿಡಿಯೋ ಮೂಲಕ ಎಲ್ರಿಗೂ ಕೂಡ ಕೊಡೋ ಸಂದೇಶ ಏನು ಅಂತಂದರೆ, ಬಹುತೇಕರು ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಅಥವಾ ಇನ್ನೆಲ್ಲೋ ಹೆಣ್ಣುಮಕ್ಕಳು ಓಡಾಟವನ್ನು ಮಾಡ್ತಾ ಇರ್ತಾರೆ. ಈ ಏಜಲ್ಲಿ ಅದೇನಾಗುತ್ತೋ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಈ ಸಂದರ್ಭಕ್ಕೆ ಪೋಷಕರು ಅವರನ್ನು ಗಮನಿಸ್ತಾ ಇರಬೇಕಾಗಿರುವಂಥದ್ದು ಎಲ್ಲ ಪೋಷಕರ ಒಂದು ಕರ್ತವ್ಯ. ಹಾಗಾಗಿ ನಿಮ್ಮ ಮಕ್ಕಳ ಕೈಯಲ್ಲಿ ನೀವು ಫೋನ್ ಕೊಡ್ತೀರಿ ಅಂತಂದರೆ ಆ ಫೋನಿನಲ್ಲಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಯಾವುದೂ ಕೂಡ ಇರಬಾರ್ದು. ಆ ಫ್ರೀಡಮ್ ನಿಮ್ಮ ಹತ್ರ ಇಟ್ಕೋಬೇಕು. ನಿಮ್ಮ ಮಕ್ಕಳು ಫೋನಲ್ಲಿ ಮಾತನಾಡ್ತಾರಾ, ಯಾರ ಜೊತೆ ಮಾತಾಡ್ತಾರೆ, ಯಾಕೆ ಮಾತಾಡ್ತಾರೆ, ಏನು ವಿಷಯ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ನಮ್ಮ ಮಗಳು ಹಾಗಲ್ಲ ಅಥವಾ ನನ್ನ ಮಗ ಹೀಗಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಂಡು ಬಿಟ್ರೆ ನಿಮ್ಮ ಮಕ್ಕಳು ಈ ರೀತಿಯಾಗಿ ಬಲಿಪಶು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಹುತೇಕ ಈ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲೇಬೇಕಾಗಿತ್ತು. ಈ ಕ್ರೂರಿಗೆ ಅದ್ಯಾವ ಶಿಕ್ಷೆ ಕೊಟ್ಟರು ಕೂಡ ಕಡಿಮೆ ಅಂತಾನೆ ಹೇಳ್ಬಹುದು. ಈಗ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 6 ಜನರನ್ನ ಇದೀಗ ಪೊಲೀಸರು ಬಂಧಿಸಿ ಬಿಟ್ಟಿದ್ದಾರೆ. 350 ಖಾಸಗಿ ವಿಡಿಯೋಗಳನ್ನ ಈತ ಮಾಡಿಕೊಂಡಿದ್ದ. ಜೊತೆಗೆ ಬೇರೆ ಬೇರೆ ವೆಬ್ಸೈಟ್ಗಳಿಗೂ ಕೂಡ ಶೇರ್ ಮಾಡ್ತಾ ಇದ್ದಂತೆ, ಅಲ್ಲಿಂದನೂ ದುಡ್ಡು ಮಾಡ್ತಾ ಇದ್ದ. ಜೊತೆಗೆ ಬೇರೆ ಬೇರೆ ಹೆಣ್ಣು ಮಕ್ಕಳನ್ನ ಬೇರೆಯವ್ರ ಜೊತೆಗೆ ಮಲ್ಗೋದಕ್ಕೆ ಕಳಿಸೋದು ಅಥವಾ ಅವರಿಗೆ ಒತ್ತಾಯ ಮಾಡುವಂಥದ್ದು, ಅವರಿಗೆ ಭಯ ಪಡಿಸುವಂಥದ್ದು, ಹೋಗಿಲ್ಲ ಅಂತಂದ್ರೆ ವಿಡಿಯೋನ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿ ಬೇರೆಯವ್ರ ಜೊತೆಗೆ ಕಳುಹಿಸಿ ಅಲ್ಲಿಂದನೂ ಕೂಡ ದುಡ್ಡು ಮಾಡುವಂಥದ್ದು, ಇಂಥದ್ದೇ ಒಂದು ವೃತ್ತಿಯನ್ನ ಈ ನಾಲಾಯಕ ಮಾಡಿಕೊಂಡು ಬಿಟ್ಟಿದ್ದ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ, ಈ ನಾಲಾಯಕನಿಗೆ ಎಂತ ಶಿಕ್ಷೆಯನ್ನು ಕೊಡಬೇಕು ಅಂತ ನಿಮ್ಮ ಅನಿಸಿಕೆಯ ಪ್ರಕಾರ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ಎಲ್ಲ ಕಡೆಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.